ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಅನುಷಾ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಪುಳಿಯೋಗರೆ ಗೊಜ್ಜು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಂಡ್ಯ ಸ್ಟೈಲ್ ಅಲ್ಲಿ ಯಾವ ರೀತಿ ಪುಳಿಯೋಗರೆ ಗೊಜ್ಜು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನನ್ನನ್ನ ಕೇಳ್ತಿರ್ತಾರೆ, ನೀವು ಯಾವ ರೀತಿ ಪುಳಿಯೋಗರೆ ಮಾಡ್ತೀರಾ? ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನಮಗೂ ಒಂದ್ಸಲ ಹೇಳಿ ಯಾವ ರೀತಿ ಪುಳಿಯೋಗರೆ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಾನು ಇವತ್ತು ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಪುಳಿಯೋಗರೆ ಮಾಡೋದಕ್ಕೆ ಮೇನ್ ಆಗಿ ಬೇಳೆ ಸಾಂಬಾರ್ ಪುಡಿನ ತಗೊಂಡಿದ್ದೀನಿ. ಅರ್ಧ ಕಪ್, 3-4 ಸ್ಪೂನ್ ಕಪ್ಪೆಳ್ಳನ್ನ ತಗೊಂಡಿದ್ದೀನಿ. 3-4 ಸ್ಪೂನ್ ಕಡಲೆಬೇಳೆ, ಅರ್ಧ ಕಪ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. 2-3 ಸ್ಪೂನ್ ಅಚ್ಚಕಾರದ ಪುಡಿ, 3-4 ಸ್ಪೂನ್ ಉದ್ದಿನ ಬೇಳೆ, ಮತ್ತೆ ಅರ್ಧ ಕಪ್ ಕಡಲೆ ಬೀಜನ ತಗೊಂಡಿದ್ದೀನಿ. 1 ಕಿತ್ಲೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, MTR ಪುಳಿಯೋಗರೆ ಪೌಡರ್ ಅನ್ನ ತಗೊಂಡಿದ್ದೀನಿ. ನೀವು ಈ ಪುಳಿಯೋಗರೆ ಪೌಡರ್ ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. 3-4 ಸ್ಪೂನ್ ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ. ತಗೊಂಡಿರುವಂತಹ ಹುಣಸೆ ಹಣ್ಣನ್ನ ಒಂದು ಬಟ್ಲಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಹುಣಸೆ ಹಣ್ಣು ಬೇಗ ಕಲಸ್ಬೇಕು ಅಂದ್ರೆ ಸ್ವಲ್ಪ ಬಿಸಿಲನ್ನ ಆ್ಯಡ್ ಮಾಡ್ಕೊಂಡ್ರೆ ಬೇಗ ಕಲ್ಸ್ಕೋಬಹುದು. ಕಲ್ಸಾದ್ಮೇಲೆ ನಾನು ಬೇಳೆ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಳ್ಳೋಣ. ಇದಾದ್ಮೇಲೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ತಗೊಂಡಿರುವಂತಹ ಎಳ್ಳನ್ನ ಚಿಟಪಟ ಅನ್ನೋವರೆಗೂ ಹುರಿದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ಗೆ 7-8 ಸ್ಪೂನ್ ಎಣ್ಣೆಯನ್ನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಹಿಂಗನ್ನ ಹಾಕೊಳ್ಳೋಣ. ಮತ್ತೆ ತಗೊಂಡಿರುವಂತಹ ಅರ್ಧ ಕಪ್ ಕಡಲೆ ಬೀಜ, 3-4 ಸ್ಪೂನ್ ಕಡಲೆಬೇಳೆ, 3-4 ಸ್ಪೂನ್ ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಬೇಳೆ ಕಡಲೆ ಬೀಜ ಎಲ್ಲ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಎಣ್ಣೆಲೆ ಹುರ್ಕೊಳ್ಳೋಣ. ನಂತರ 1 ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಬೇಕು ಅಂದ್ರೆ ಹಾಕೊಳ್ಳಿ, ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳೋರು ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆನ ಸೋದಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಕಡಲೆ ಬೀಜನ ಬೇಯಿಸಿ ಇಟ್ಕೊಂಡು ಆಮೇಲೆ ಹುಳಿಗೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಆಗಿರುತ್ತೆ. ನಾನು ಅದೇ ಎಣ್ಣೆಗೆ ಕಲಸಿಟ್ಕೊಂಡಿರುವಂತಹ ಸಾಂಬಾರ್ ಪುಡಿ, ಅಚ್ಚಕಾರದ ಪುಡಿ, ಹುಣಸೆ ಹಣ್ಣನ್ನ ಅದೇ ಎಣ್ಣೆಗೆ ಆ್ಯಡ್ ಮಾಡ್ಕೊಂಡು 5-10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ, ಗಟ್ಟಿನೂ ಕೂಡ ಆಗಿದೆ. ಈ ರೀತಿ ಚೆನ್ನಾಗಿ ಹುಳಿ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನಾನು 1 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನಾನಿಲ್ಲಿ ದಪ್ಪ ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಂದ್ರೆ ಸಣ್ಣ ಉಪ್ಪನ್ನು ಕೂಡ ಹಾಕೋಬಹುದು. ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ನ ಕ್ಲೋಸ್ ಮಾಡಿ 3-4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಎಣ್ಣೆ ಬಿಟ್ಟಿದೆ ಅಂತ ಹೇಳಿದ್ರೆ ಬೆಂದಿದೆ ಅಂತಾನೆ ಅರ್ಥ. ಈ ರೀತಿ ಎಣ್ಣೆ ಬಿಡೋವರೆಗೂ ನಾವು ಹುಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾದ ನಂತರ ಹುರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ MTR ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ MTR ಪುಳಿಯೋಗರೆನ. ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ತುರಿದಿಟ್ಕೊಂಡಿರುವಂತಹ ಅರ್ಧ ಕಪ್ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ 2-3 ನಿಮಿಷಗಳ ಕಾಲ ನಾವು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪುಳಿಯೋಗರೆ ಪುಡಿ ಹಾಕಿರೋದ್ರಿಂದ ನಾನು ಇದನ್ನ 2-3 ನಿಮಿಷ ಬೇಯಿಸ್ಕೊಂಡು ಹುಳಿ ತಣ್ಣಗಾದ ನಂತರ ನಾವು ಕರ್ದಿಟ್ಕೊಂಡಿರುವಂತಹ ಕಡಲೆ ಬೀಜನ ಇದ್ರ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಿಸಿಲೇ ಹಾಕೋದ್ರಿಂದ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ತಣ್ಣಗಾದ್ಮೇಲೆ ಕಡಲೆ ಬೀಜನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಅನ್ನನ ತಗೊಂಡು ಅದಕ್ಕೆ ಮಾಡಿಟ್ಕೊಂಡಿರುವಂತಹ ಪುಳಿಯೋಗರೆ ಗೊಜ್ಜನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಗಿದೆ ಅಂತಾನೆ ಅರ್ಥ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ. ನೋಡ್ತಿದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ಟೈಲ್ ನಲ್ಲಿ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ?
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.